ಬಡ ರೈತನ ಜಮೀನು ಮಾಯ. ದಾಖಲೆ ಎಡವಟ್ಟು, ರೈತನ ಜಮೀನು ಬೇರೆ ಕೈಗೆ. ಗುಬ್ಬಿ ತಾಲೂಕಿನ ವರಹಸಂದ್ರ ಗ್ರಾಮದ ರೈತನ ಜಮೀನು ದಾಖಲೆಯಲ್ಲಿ ತಾಂತ್ರಿಕ ಎಡವಟ್ಟು ಹಾಗೂ ಕಂದಾಯ ಭೂ ದಾಖಲೆ ಇಲಾಖೆಯ ನಿರ್ಲಕ್ಷ್ಯದಿಂದ ಬೇರೆಯವರ ಹೆಸರಿಗೆ ಖಾತೆ ಬದಲಾವಣೆಗೊಂಡು ಮಾರಾಟವಾಗಿರುವ ಆರೋಪ ಕೇಳಿಬಂದಿದೆ. ರೈತ ರಂಗಸ್ವಾಮಯ್ಯ ತಮ್ಮ ಕುಟುಂಬದೊಂದಿಗೆ ಮಾಧ್ಯಮಗಳ ಮುಂದೆ ಅಳಲನ್ನ ಹೊರಹಾಕಿದ್ದು, ಕಾನೂನಾತ್ಮಕವಾಗಿ ಕ್ರಯಕ್ಕೆ ಪಡೆದ ಜಮೀನನ್ನ ಮೂಲ ಮಾಲೀಕರ ವಾರಸುದಾರರು ಅಕ್ರಮವಾಗಿ ಖಾತೆ ಬದಲಾವಣೆ ಮಾಡಿಕೊಂಡು ಕಲ್ಲೂರು ಗ್ರಾಮ ಪಂಚಾಯಿತಿ ಸದಸ್ಯ ರವಿಕುಮಾರ್ ಅವರಿಗೆ ಮಾರಾಟ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಸುಮಾರು 60 ವರ್ಷಗಳಿಂದ ಅನುಭವದಲ್ಲಿ ಇದ್ದ ಜಮೀನಿಗೆ ಅವರ ತಂದೆ ಖಾತೆ ಮಾಡಿಸದ ಕಾರಣ ದಾಖಲೆಗಳಲ್ಲಿ ತಪ್ಪುಗಳು ಉಳಿದಿದ್ದು, ನಂತರ ಬೋಚಿಹಳ್ಳಿ ಗ್ರಾಮ ಲೆಕ್ಕಾಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡದೆ ಕಚೇರಿಯಲ್ಲಿಯೇ ಮಹಜರ್ ಮಾಡಿ ಖಾತೆ ಬದಲಾವಣೆ ಮಾಡಿಕೊಟ್ಟಿರೋದ್ರಿಂದ ಅನ್ಯಾಯ ನಡೆದಿದೆ ಅಂತ ಆರೋಪಿಸಿದ್ದಾರೆ. ನಾವು ಇಲ್ಲಿ ನಮ್ಮ ತಂದೆಯವರು 79ರಲ್ಲಿ ಜಮೀನು ತಗೊಂಡಿದ್ದಾರೆ. 79ರಲ್ಲಿ ತಗೊಂಡಿರೋದಕ್ಕೆ ಹಳೆ ಎಮ್ಮರು ಹಳೆ ಪಾಣಿ ಇದೆ ನೋಡಿ, ಇದೆ 79ರಲ್ಲಿ ಜಮೀನು ತಗೊಂಡು ನಾವು 19/1ರಲ್ಲಿ ಜಮೀನು ತಗೊಂಡಿದ್ದೀವಿ. ಹಿಂದೆ ಕೆಂಪಯ್ಯ ಸಿದ್ದಯ್ಯ ಅನ್ನೋರು ಇಬ್ಬರು ಅಣ್ತಮ್ಮದಿರಿದ್ರು. ಇಬ್ಬರಿಂದ 1 ಎಕರೆ 32 ಗುಂಟೆ ಜಮೀನಿತ್ತು. ಆ ಜಮೀನಲ್ಲಿ 1 ಎಕರೆ 31 ಗುಂಟೆ ಪಟೇಲ್ ರಂಗೇಗೌಡರು ಕೊಟ್ಟಿದ್ದಾರೆ. 1 ಎಕರೆ 32 ಗುಂಟೆ ನಮ್ಮ ತಂದೆಯವರು ನರಸಿಂಹಯ್ಯವ್ರಿಗೆ ತಗೊಂಡಿದ್ದಾರೆ. ಇವರ ತಂದೆಯರಿಂದ ನಾವು ತಗೊಂಡಿದ್ದೀವಿ. ತಗೊಂಡಿರೋ ಜಮೀನನ್ನು 19/4 ಮಾಳಮ್ಮ ಅನ್ನೋರಿಗೆ 19/1ರಲ್ಲಿ 1 ಎಕರೆ 8 ಗುಂಟೆ ಜಮೀನು ವಿಭಾಗದಲ್ಲಿ ಬಂದಿದೆ. ವಿಭಾಗದಲ್ಲಿ ಬಂದಿರತಕ್ಕಂಥದ್ದು ಪಾಣಿ ಅಮ್ಮಾರು ನೋಡಿಲಿದೆ. ಅವರು 1 ಎಕರೆ 8 ಗುಂಟೆ ಬಂದಿದೆ. 1 ಎಕರೆ 8 ಗುಂಟೆ ಜಮೀನಲ್ಲಿ ಹೋಗಿ 1 ಎಕರೆ 23 ಗುಂಟೆ ಜಮೀನು ರಿಜಿಸ್ಟರ್ ಮಾಡಿದ್ದಾರೆ ಹೆಚ್ಚುವರಿಯಾಗಿ. ಅದಕ್ಕೆ ಯಾವುದೇ ದಾಖಲಾತಿಗಳು ಇಲ್ಲ ಇದರಲ್ಲಿ ಜಮೀನಲ್ಲಿ. ಅಯ್ಯಮ್ಮಂಗೆ ಬಂದಿರೋ 8 ಗುಂಟೆ ಬಂದಿರೋ ಜಮೀನಿಂದ ವಿಭಾಗದಂತೆ ಖಾತೆ ಬದಲಾವಣೆ ಆಗಿತ್ತು. ಕೆಂಪಯ್ಯ ಸಿದ್ದಯ್ಯನಿಂದ ವಿಭಾಗದಂತೆ ಖಾತೆ ಬದಲಾವಣೆ ವಹಿ ಮತ್ತು ಸ್ವತ್ತು ಆಗಿರುತ್ತದೆ. ಅನುಭವದಂತೆ ಬದಲಾವಣೆ ಆದ ನಂಬರು ಸಿದ್ದಯ್ಯ ಬಿನ್ ಕೆಂಪಯ್ಯ ಅವರಿಂದ ಬಂದಂಥ ಭಾಗದ ಬಂದಂಥ ಜಮೀನನ್ನು ನಮಗೆ ವರಸಂದ್ರ ಗ್ರಾಮದ ನರಸಿಂಹಯ್ಯನವರಿಗೆ ಕೊಟ್ಟಿದ್ದರು. ನೋಂದಣಿ ಕಚೇರಿ ಮೂಲಕ ಮಾರಾಟ ಮಾಡಿರುವ ಸಂದರ್ಭದಲ್ಲಿ 19/1ರಲ್ಲಿ 1 ಎಕರೆ 32 ಗುಂಟೆ ಜಮೀನಿದ್ದಾಗ 19/1, 19/2 ಅಂತ ಇಬ್ಬರು ಅಣ್ತಮ್ಮದಿರು ನಂಬರ್ ಹಾಕಿ ಕೊಟ್ಟುಬಿಟ್ಟಿದ್ದಾರೆ ನಮಗೆ. 19/1-2 ಅಂತ ಹಾಕಿ ಕೊಟ್ಟಿದ್ದಾಗ ಅದು ಏನಾಗಿದೆ, 19/1-2 ಅಂತ ಇದ್ದಾಗ ಇದನ್ನು ಬಿಟ್ಟುಬಿಟ್ಟು ಪಕ್ಕದ ಪಟೇಲ್ ರಂಗೇಗೌಡರು ತಾಂಡಿರ್ತಕ್ಕಂಥ ನಂಬರು ವಿ ಡಿ ಮೋಹನ್ ಕುಮಾರ್ ಅನ್ನೋರು ಏನು ಮಾಡಿದ್ದಾರೆ, ಸರ್ವೆ ಮಾಡಬೇಕಾದ್ರೆ ಸರ್ವೆ ಆಫೀಸಿಂದ ಕರ್ಕೊಂಬಂದು ನಮ್ಮದು ಜಮೀನನ್ನು ಕೈ ಬಿಟ್ಬಿಟ್ಟು ಅವ್ರದ್ದು ಮಾಡಿಸ್ಬಿಟ್ಟಿದ್ದಾರೆ. ಅವ್ರದ್ದು ಮಾಡಿಸ್ಕೊಂಡು ಮಾಳಮ್ಮ ಅನ್ನೋರ್ದು ಪಾಣಿನ ಕೈ ಬಿಟ್ಬಿಟ್ಟಿದ್ದಾರೆ. ಅವ್ರು ಮಾಳಮ್ಮ ಅನ್ನೋರು ಮಾರಿದ ಪಾಣಿ ಒಳಗೆ ಅದರೊಳಗೆ ಹಂಗೆ ಉಳ್ಕೊಂಡಿರೋದ್ರಿಂದ ಆ ಪಾಣಿ ತಗೊಂಬಂದು ನಮ್ಮದು ಕೂರಿಸ್ಬಿಟ್ಟು ಈಗ ನಮ್ಮದು ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾಯಿದ್ದಾರೆ. ಯಾರು ಇದು ಮಾಳಮ್ಮ ಅನ್ನೋರು ಇದು ಮಾಡಿದ್ರು. ಅವರು ನಾವು ಹಿಂಗೈತೆ ಅಂತ ಹೇಳಿದ್ಕೆ ಇವಾಗ KL ರವಿಕುಮಾರ್ ಅವರು ತಗೊಂಡು ನಮ್ಮ ಮೇಲೆ ಭಾಳ ದೌರ್ಜನ್ಯ ಮಾಡಿ ನಮ್ಮನ್ನೆಲ್ಲ ಆಚೆಗಡಿಗೆ ನೂಕಿ ಮೊನ್ನೆ 23ನೇ ತಾರೀಕು ಬಂದು ಕಲ್ಲೂರಿನಲ್ಲಿ ಮಾಜಿ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಇವಾಗ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಈ ಥರ ಕೆಲಸ ಮಾಡ್ತಾ ಇದ್ದಾರೆ. 23ನೇ ತಾರೀಕು ಈಗ ಡಿಸೆಂಬರ್ 23ನೇ ತಾರೀಕು. ನಿಮಗೆ ಈ ಥರ ಆಗಿರೋದು ಅಂತ ಯಾವತ್ತು ಗೊತ್ತಾಯ್ತು ಸರ್? ನಮಗೆ ಬಂದಿಲ್ಲ, ಜನಗಳೆಲ್ಲ ಬಂದವರಲ್ಲ, ನಾವು ಅವಾಗ ಬಂದು ನೋಡ್ದು ಅದೇನು ಈ ಥರ ಜನ ಎಲ್ಲ ನಿಂತಿದ್ದಾರೆ ಅಂತ. ಜನಗಳೆಲ್ಲ ಬಂದು ನಿಂತ್ಕೊಂಡು ಗುಂಪು ಕಟ್ಕೊಂಡು ನಿಂತಿದ್ರು. ಆವಾಗ ನಾವು DSSನವರು ಅಂತ ಹೇಳ್ಬಿಟ್ಟು ನಮಗೆಲ್ಲ ಬಂದು ನಮಗೆ ಇದು ಮಾಡ್ತಿದ್ರು. ಬೋರ್ ಯಾರು ಹಾಕ್ಸಿರೋದು? ನೈಟ್ ಬಂದು ಬೋರ್ ಹಾಕ್ಸಿದ್ದಾರೆ. ಅಲ್ಲ, ಇಲ್ಲಿವರೆಗೂ ನೀವೇನ್ ಮಾಡ್ತೀರಿ? ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸ್ವಾಮಿ. ನಾವು DDLR ಕೋರ್ಟಲ್ಲಿ ಕೇಸ್ ಹಾಕಿದ್ದೀವಿ, ಸಿವಿಲ್ ಕೋರ್ಟ್. ನ್ಯಾಯ ಕೊಡಿಸುವ ಬದಲಾಗಿ ಅಧಿಕಾರಿಗಳೇ ತೊಂದರೆ ನೀಡುತ್ತಿದ್ದಾರೆ. ಗ್ರಾಮದ ಕೆಲವು ಜನರು ಜಮೀನಿನಿಂದ ಹೊರಹಾಕಲು ಬೆದರಿಕೆ ಹಾಕ್ತಿದ್ದಾರೆ ಅಂತ ಕುಟುಂಬ ಸದಸ್ಯರು ಆರೋಪಿಸಿದ್ದು, ಜಿಲ್ಲಾ ಹಾಗೂ ತಾಲೂಕು ಆಡಳಿತಕ್ಕೆ ಮನವಿಗಳನ್ನು ಸಲ್ಲಿಸಿದ್ರೂ ಪರಿಹಾರ ದೊರಕಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮ ಗುಬ್ಬಿ ತಾಲೂಕಲ್ಲಿ ಮಾರಿದ್ದು ನರಸಮಣ್ಣ ಅನ್ನೋದು ನಮ್ಮ ಅಪ್ಪರು ಸಿದ್ದಯ್ಯ ಕೆಂಪಯ್ಯ. ಈಗ ನಮ್ಮದು ಅಂತ ಹೇಳಿ ಪಕ್ಕದವರು ಮಾಳಮ್ಮ ಮೊಮ್ಮಗ ನಮ್ಮ ಅಜ್ಜಿದ ಐತೆ ಅಂತ ಬಂದು ಇದು ಮಾಡ್ಯಾರ. ಇವರು ಖಾತೆ ಮಾಡ್ಕೊಂಡ್ರು. ನಾ ಯಾರು ನರಸಮಣ್ಣ ಮಕ್ಕಳು. ಆಮೇಲೆ ಅದು ನಿಂತೋಗಿ ಗಲಾಟೆ ಆಗೈತಪ್ಪ. ನೀವು ಮಾರ್ಬೇಕಾರೆ ಹೆಂಗಿತ್ತು? ನೀವು ಮಾರ್ಬೇಕಾರೆ ಯಾವ ಕಡೆ ಇತ್ತು? ಹೆಸರು ಯಾವ ಹೆಸರಲ್ಲಿ ಇತ್ತು? ನಮ್ಮ ಕೆಂಪಯ್ಯನ ಕೈಗೆ. ಕೆಂಪಯ್ಯನ ಹೆಸರಾಗಿತ್ತಾ? ಕೆಂಪಯ್ಯ ನಮ್ಮಪ್ಪ.
ಕೆಂಪೆ ಈಗ ನಿಮಗೆ ಅವ್ರಿಗೆ ಜಮೀನು ಬೇಕು ಅವ್ರಿಗೆ ಯಾರಿಗೆ ನರಸಮಣ್ಣ ಮಕ್ಕಳಿಗೆ ನಮ್ಮ ಅಲ್ಲಿ ದೇಹದತ್ತು ಸಂಬಳಕ್ಕೆ ನಾವು ಕೊಟ್ಟಿರೋದು ಅವ್ರಿಗೆ ನಿಜ ಇಷ್ಟೇ ಹ್ಞೂ ಸರಿ ಅವ್ರಿಗೆ ಹೆಸರು ಮಾಡ್ಕೊಡ್ಬೇಕು 19/1 ಇವ್ರಿಗೆ ನರಸಮಣ್ಣ ಮಕ್ಕಳಿಗೆ ಮಾಡಿಕೊಡ್ಬೇಕು ಹ್ಞೂ ಇದೇ ಜಾಗವ ನಮ್ಮದೇ ಜಮೀನು ಇದು ಮಾತ್ರ. ನನ್ನ ಹೆಸರು ಲಕ್ಷ್ಮಮ್ಮ. ನಾವು ಮಾಲಮ್ಮ ಕಡೆಯಿಂದ ತಗೊಂಡಿದ್ದೀವಿ. ವರಸಂದ್ರ ನಮ್ದು. ಹೇಳಿ. ಮಾಲಮ್ಮ ಕಡೆಯಿಂದ ತಗೊಂಡು ರಿಜಿಸ್ಟರ್ ಆಗಿ ನಾವು ಬೇರೆಯವ್ರಿಗೆ ದಾಸಗೌಡರು ಮಾರಿದ್ದೀವಿ. ಇವತ್ತು ಇವರು ಈ ಥರ ನಮ್ಮ ಅವರು ಅದೇ ನಾವು ತಗೊಂಡು ಒಂದು ತಿಂಗಳಿಗೆ 1 ವರ್ಷಕ್ಕೆ ಏನೋ ತಗೊಂಡ್ರು. ಇವತ್ತು ಇವ್ರಿಗೂ ಅನ್ಯಾಯ ಮಾಡ್ಯಾರಲ್ಲ. ನಾವು ಅಲ್ಲಿ ಮಾಲಮ್ಗೆ ಎಲ್ಲಿ ಬತ್ತು ತಗೊಂಡಿರೋ ಜಮೀನು ಮಾಲಮ್ಮ ಅವ್ರ ಅತ್ತೆ ಮಾರಾಕ್ಬಿಟ್ಟಾಳೆ. ಸಸಿಗೆ ಹೆಂಗೆ ಬತ್ತು ಇವತ್ತು ಕೂತ್ಕೊಂಡು ನಮ್ಮದೇ ಅಂತ ಹೇಳ್ಬಿಟ್ಟು ಮಾತಾಡ್ತಾವ್ರಲ್ಲ ಸರಿ ಸ್ವಾಮಿ. ಮಾಲಮ್ಮನ ಜಮೀನು ನಾವು ತಗೊಂಡು ಬೇರೆಯವ್ರಿಗೆ ಮಾರಿ ಈಗ ನಮ್ಮದು ಅಂತ ಬಂದು ದೌರ್ಜನ್ಯ ಮಾಡಿರಲ್ಲ ಇದು ನ್ಯಾಯ? ಹ್ಞೂ ಮಾಲಮ್ಮನ ಕಡೆಯಿಂದ ನಾವು ತಗೊಂಡಿರೋದು ಸಾಚ. ಅವ್ರದ್ದಿಲ್ಲ ಜಮೀನು ಕಾಯಿಪತ್ರ ಐತಿ. ಯಾರ್ದು? ಮಾಲಮ್ಮಂದು ಕ್ರಯಪತ್ರ ಮಾತ್ರ ಇದೆಯಾ? ನಮಗೆ ನ್ಯಾಯ ಸಿಗದಿದ್ರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ಹಾಗೂ ಆತ್ಮಹತ್ಯೆಗೆ ಮುಂದಾಗಬೇಕಾಗ್ತದೆ ಅಂತ ಕುಟುಂಬದಿಂದ ಎಚ್ಚರಿಕೆಯನ್ನ ನೀಡಲಾಗಿದೆ. ಈ ವೇಳೆ ಸ್ಥಳೀಯ ರೈತ ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು.